ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ಕಿರಣ್ ಇನ್ಸೈಟ್ಸ್ ಮ್ಯಾಚ್ ಪ್ರಿವ್ಯೂಗೆ ಸ್ವಾಗತ. ಇವತ್ತಿನ ಮ್ಯಾಚ್ ಬಗ್ಗೆ ಎಲ್ಲವನ್ನು ಡಿಸ್ಕಷನ್ ಮಾಡೋಣ. ಅದಕ್ಕೂ ಮುಂಚೆ ಒಂದು ಹೇಳಕ್ ಇಷ್ಟಪಡ್ತೇನೆ. ಈ IPL ಕಂಪ್ಲೀಟ್ ಆಗಸ್ಟ್ ಒಳಗಡೆ 1000 ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡಿರ್ಬೇಕು ಅಂತ ನನ್ನ ಟಾರ್ಗೆಟ್. ಇದಕ್ಕೆ ನಿಮ್ ಸಪೋರ್ಟ್ ಬೇಕು. ನಾನು ಸಪೋರ್ಟ್ ಸುಮ್ಮನೆ ಕೇಳ್ತಾ ಇಲ್ಲ, ಕಂಟೆಂಟ್ ಕೊಡ್ತಾ ಇದೀನಿ ಅಲ್ವಾ. ಕ್ರಿಕೆಟ್ ಬಗ್ಗೆ ಒಂದು ವಿಡಿಯೋಸ್ ಮಿಸ್ ಮಾಡ್ತಾ ಇಲ್ಲ, ಪ್ರತಿಯೊಂದು ಅಪ್ಡೇಟ್ ನಿಮ್ಗೆ ಕೊಡ್ತಾ ಇದ್ದೀನಿ. ಆದ್ರಿಂದ ಯಾರ್ಯಾರು ಕ್ರಿಕೆಟ್ ಫ್ಯಾನ್ಸ್ ಇದ್ರೋ ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಕ್ರಿಕೆಟ್ ನೋಡದೇ ಇರೋರು ಅವ್ರಿಗೋಸ್ಕರನು ಇವತ್ತೊಂದು ಒಂಥರ ಗುಡ್ ನ್ಯೂಸ್ ಇದೆ ಅಂತ ಹೇಳ್ಬೋದು. ಇವತ್ತು ನನ್ನ ಮೊದಲನೇ ಲಾಗ್ ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈವ್ನಿಂಗ್. ಅದಕ್ಕೆ ಕ್ರಿಕೆಟ್ ನೋಡದೇ ಇರೋರು ಸಹ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಾಗ್ಸ್ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಕಂಟೆಂಟ್ ಕೊಡದೇ ಇರೋರ್ಗೆಲ್ಲ ಸಪೋರ್ಟ್ ಮಾಡ್ತೀರಾ ಗಾಯ್ಸ್, ಇನ್ ಕಂಟೆಂಟ್ ಕೊಡೋರ್ಗೆ ಸಪೋರ್ಟ್ ಮಾಡಲ್ವಾ? ಹಂಗ್ ಕಡೆ ತೋರಿಸಿ ಹಂಗ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋಬಿಡಿ. ಡೈರೆಕ್ಟ್ ಆಗಿ ಇವತ್ತು ಮ್ಯಾಚ್ ಬರೋಣ. ಇವತ್ತು ಮ್ಯಾಚ್ ಆಗ್ತಾ ಇರೋದು RCB ವರ್ಸಸ್ GT. RCB ಒಳ್ಳೆ ಸ್ಥಾನದಲ್ಲಿದೆ. ಆಡಿರೋ 6 ಮ್ಯಾಚಸ್ ಅಲ್ಲಿ 4 ಮ್ಯಾಚಸ್ ವಿನ್ ಆಗಿದೆ. GT ಆಡಿರೋ 6 ಮ್ಯಾಚಸ್ ಅಲ್ಲಿ 3 ಮ್ಯಾಚಸ್ ವಿನ್ ಆಗಿ 3 ಮ್ಯಾಚಸ್ ಸೋತಿದೆ. ಲಾಸ್ಟ್ ಮ್ಯಾಚ್ GT ಅಷ್ಟೇ ಸೋತ್ಕೊಂಡ್ ಬರ್ತಾ ಇದೆ, RCB ಅಷ್ಟೇ ಸೋತ್ಕೊಂಡ್ ಬರ್ತಾ ಇದೆ. ಇವೆರಡು ಒಂಥರ ಲೋ ಕಾನ್ಫಿಡೆನ್ಸ್ ಅಲ್ಲಿ ಬರ್ತಾ ಇರ್ತಾರೆ. ಬಟ್ ಅಹೆಡ್ ಯಾವ್ದಿದೆ ಅಂದ್ರೆ ನಮ್ಮ RCB ಅಂತಾನೆ ಹೇಳ್ಬೋದು. ಹೌದು, ನಮ್ಮ RCB ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಬ್ಯಾಟಿಂಗ್ ಅಲ್ಲಿ ಇರ್ಬೋದು, ಬೌಲಿಂಗ್ ಅಲ್ಲಿ ಇರ್ಬೋದು, ಫೀಲ್ಡಿಂಗ್ ಅಲ್ಲಿ ಇರ್ಬೋದು, ಒಂಥರ ಟಾಪ್ ಲೆವೆಲ್ ಅಲ್ಲಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದಾರೆ. ಅವ್ರು ಸೋತಿದ್ರು ಕೆಲವು ಮ್ಯಾಚಸ್ ಸೋತಿದ್ರು ಸಾಕಷ್ಟು ಸ್ಟ್ರಾಂಗ್ ಆಗಿದೆ ನಮ್ಮ RCB. GT ನೋಡಿ, GT ಸಖತ್ತಾಗಿ ಆಡ್ತಾ ಇದೆ. ಬಟ್ ಅವ್ರ ಕಡೆ ಟಾಪ್ ಆರ್ಡರ್ ಅಲ್ಲಿ ಅಷ್ಟೇ ರನ್ಸ್ ನ ಕಲೆ ಹಾಕಕ್ ಆಗ್ತಾ ಇರೋದು. ಮಿಡ್ಲ್ ಆರ್ಡರ್, ಲೋಯರ್ ಆರ್ಡರ್ ಅಲ್ಲಿ ಇವ್ರ ಕಡೆಯಿಂದ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ. ಆದ್ರಿಂದಲೇ GT ಸ್ವಲ್ಪ ಸ್ಟ್ರಗಲ್ ಪಡ್ತಾ ಇದೆ. ಇವತ್ತು ಮ್ಯಾಚ್ ಯಾರು ವಿನ್ ಆಗ್ತಾರೋ ಅವ್ರಿಗೆ ಈಸಿ ಆಗುತ್ತೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಪ್ಲೇ ಆಫ್ಸ್ ಎಂಟ್ರಿ ಕೊಡಕ್ಕೆ. ಬಟ್ GT ಏನಾದ್ರು ವಿನ್ ಆದ್ರೆ ಅವ್ರಿಗೂ ಸ್ವಲ್ಪ ಈಸಿ ಆಗುತ್ತೆ. ಅದೇನಾದ್ರು ಸೋದ್ರೆ ಅವ್ರು ಸ್ವಲ್ಪ ಬರ್ತಾ ಏನಾಗುತ್ತೆ, ಇನ್ನು ಸ್ವಲ್ಪ ಟ್ರಿಕಿ ಆಗುತ್ತೆ. ಆದ್ರಿಂದ GT ವಿನ್ ಆಗಕ್ ನೋಡ್ತಾ ಇರುತ್ತೆ. ನಮ್ಮ RCB ವಿನ್ ಆಗ್ಬಿಟ್ಟು ಸ್ವಲ್ಪ ಈಸಿ ಆಗ್ಲಿ ಪ್ಲೇ ಆಫ್ಸ್ ಎಂಟ್ರಿ ಆಗೋಕೆ ಅಂತ ನೋಡ್ತಾ ಇರ್ತಾರೆ. ನೋಡೋಣ ಇವತ್ತು ಮ್ಯಾಚ್ ಯಾವ ತರ ಇರುತ್ತೆ ಅಂತ. ಇವ್ರದ್ದು ಓವರ್ ಆಲ್ 8-8 ಅಂತ ಬಂದಾಗ ಇವ್ರು ಟೋಟಲ್ ಆಡಿರೋ ಮ್ಯಾಚಸ್ ಬಂದು 6 ಮ್ಯಾಚಸ್ ಅಲ್ಲಿ 3 ಮ್ಯಾಚಸ್ RCB ವಿನ್ ಆದ್ರೆ, ಇನ್ 3 ಮ್ಯಾಚಸ್ GT ವಿನ್ ಆಗಿದೆ. ಇಲ್ಲಿ ನೋಡಿ ಗೊತ್ತಾಗ್ತಾ ಇದೆ ಯಾವ ತರ ಇರುತ್ತೆ ಅಂತ. ಒಂಥರ ಈಕ್ವಲ್ ಪೈಪೋಟಿ ಇರುತ್ತೆ ಅಂತ ಹೇಳ್ಬೋದು. ನೋಡಿ 3 ಮ್ಯಾಚಸ್ ಒಂಥರ ಬ್ಯಾಲೆನ್ಸ್ ಆಗಿದೆ, ಈಕ್ವಲ್ ಆಗಿದೆ. ಆದ್ರಿಂದ ನಾವು ಇವತ್ತು ಎಕ್ಸ್ಪೆಕ್ಟ್ ಮಾಡಬಹುದು ಈಕ್ವಲ್ ಫೈಟ್ ಇರುತ್ತೆ ಅಂತ. ಮತ್ತೆ ಈ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಇದುವರೆಗೂ ಆಡಿರೋ ಮ್ಯಾಚಸ್ ಬಂದು ಇವ್ರಿಬ್ರು 2 ಮ್ಯಾಚಸ್ ಅಲ್ಲಿ RCB 0, GT ಬಂದು 2 ಮ್ಯಾಚಸ್ ವಿನ್ ಆಗಿದೆ. ಇಲ್ಲಿ ಗೊತ್ತಾಗ್ತಾ ಇದೆ ನಮ್ಮ RCB ಗ್ರೌಂಡ್ ಅಲ್ಲಿ GT ಡಾಮಿನೆನ್ಸ್ ಜಾಸ್ತಿ ಇದೆ ಅಂತ. ಬಟ್ ನಮ್ಮ RCB ಯಾವಾಗ್ಲೂ ಯಾವ ತರ ಇತ್ತಂದ್ರೆ ಸ್ಟ್ರೈಕ್ ಹೋಮ್ ಗ್ರೌಂಡ್ ಅಲ್ಲಿ ಸ್ವಲ್ಪ ಮ್ಯಾಚಸ್ ಸೋಲ್ತಾ ಇದ್ರು. ಬಟ್ ಈ ಸೀಸನ್ ಆ ತರ ಇಲ್ಲ, ಹೋಮ್ ಗ್ರೌಂಡ್ಸ್ ಅಲ್ಲೂ ಚೆನ್ನಾಗಿ ಗೆಲ್ತಾ ಇದಾರೆ. ಆದ್ರಿಂದ ಇವತ್ತು ನೋಡೋಣ ಏನಾದ್ರು RCB ನೇ ಡಾಮಿನೇಟ್ ಮಾಡುತ್ತಾ ಇಲ್ಲ ಇದೇ ಡಾಮಿನೇಷನ್ GT ಕಂಟಿನ್ಯೂ ಮಾಡುತ್ತಾ ಅಂತ. ಮತ್ತೆ ಈ ಗ್ರೌಂಡ್ ಅಲ್ಲಿ ಇದುವರೆಗೂ ಆಡಿರೋ ಟೋಟಲ್ ಮ್ಯಾಚಸ್ ಬಂದು 100 ಮ್ಯಾಚಸ್ ಅಲ್ಲಿ 46 ಮ್ಯಾಚಸ್ ಫಸ್ಟ್ ಬ್ಯಾಟಿಂಗ್ ಆಡ್ದವ್ರು ವಿನ್ ಆದ್ರೆ, ಸೆಕೆಂಡ್ ಬ್ಯಾಟಿಂಗ್ ಆಡ್ದವ್ರು ವಿನ್ ಆಗಿರೋದು 54 ಮ್ಯಾಚಸ್. ಇಲ್ಲಿ ಗೊತ್ತಾಗ್ತಾ ಇದೆ ನೋಡಿ, ಒಂಥರ ಚೇಸಿಂಗ್ ಅಡ್ವಾಂಟೇಜ್ ಜಾಸ್ತಿ ಇದೆ. ಆದ್ರಿಂದ ಯಾರಾದ್ರೂ ಟಾಸ್ ವಿನ್ ಆದ್ರೂ ಚೇಸಿಂಗ್ ತಗೊಳ್ಳೋ ಸಾಧ್ಯತೆ ಇದೆ. ಇನ್ನೊಂದು, ಈ ಗ್ರೌಂಡ್ ಒಂಥರ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್. ಇಲ್ಲಿ ಯಾವಾಗ್ಲೂ ಅಷ್ಟು ಹೈ ಸ್ಕೋರಿಂಗ್ ಗೇಮ್ಸ್ ನಡೆಯೋದು. ಇವತ್ತು ಅಷ್ಟು ಹೈ ಸ್ಕೋರಿಂಗ್ ಗೇಮ್ ನಡೆಯುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಇವತ್ತು ಒಳ್ಳೆ ಮ್ಯಾಚ್ ಇರುತ್ತೆ ಅಂತ ನೋಡಕ. ಮತ್ತೆ ಇವತ್ತಿನ ಮ್ಯಾಚ್ ಯಾವ ತರ ಪ್ಲೇಯಿಂಗ್ 11 ಹೋಗ್ತಾರೆ ಅಂತ ನೋಡಿದ್ರೆ, RCB ಕಡೆ ನನ್ಗೆ ಅನ್ಸಿದಂಗೆ ಯಾವುದೇ ಚೇಂಜಸ್ ಮಾಡಕ್ ಹೋಗಲ್ಲ. ಸೇಮ್ 11 ಜೊತೆನೆ ಹೋಗ್ತಾರೆ. ಯಾಕಂದ್ರೆ ನಮ್ಮ RCB ಒಳ್ಳೆ ಕ್ರಿಕೆಟ್ ಆಡಿದೆ. ಕೆಲವು ಆಡಿರೋ 6 ಮ್ಯಾಚಸ್ ಅಲ್ಲಿ 4 ಮ್ಯಾಚಸ್ ವಿನ್ ಆಗಿದೆ, 2 ಮ್ಯಾಚ್ ಅಷ್ಟೇ ಸೋತಿರೋದು. ಆದ್ರಿಂದ ಜಾಸ್ತಿ ಏನು ಚೇಂಜ್ ಮಾಡ್ಸಕ್ ಹೋಗಲ್ಲ, ಸೇಮ್ 11 ಜೊತೆನೆ ಹೋಗ್ತಾರೆ. ಮತ್ತೆ GT ಅಂತ ಬಂದಾಗ GTನೂ ಅಷ್ಟೇ, ಅವ್ರು ಸೋತಾಗ್ಲೂ ಅಷ್ಟೇ ಗೆದ್ದಾಗ್ಲೂ ಅಷ್ಟೇ ಸೇಮ್ ಪ್ಲೇಯಿಂಗ್ 11 ಜೊತೆನೆ ಹೋಗ್ತಾ ಇದ್ರೆ. ಅವರು ಜಾಸ್ತಿ ಚೇಂಜ್ ಮಾಡಕ್ ಹೋಗ್ತಾ ಇಲ್ಲ. ಅವರು ಅಷ್ಟೇ ಆಡಿರೋ 6 ಮ್ಯಾಚಸ್ ಅಲ್ಲಿ 3 ಮ್ಯಾಚಸ್ ವಿನ್ ಆಗಿದ್ದಾರೆ, 3 ಮ್ಯಾಚಸ್ ಸೋತಿದ್ದಾರೆ. ಬಟ್ ಟಾಪ್ ಆರ್ಡರ್ ಅಲ್ಲಿ ಸ್ವಲ್ಪ ರನ್ಸ್ ಬರ್ತಾ ಇರೋದ್ರಿಂದ ಅವ್ರು ಮ್ಯಾಚಸ್ ವಿನ್ ಆದ್ರು. ಲೋಯರ್ ಆರ್ಡರ್, ಮಿಡ್ಲ್ ಆರ್ಡರ್ ಅಲ್ಲಿ ಸ್ವಲ್ಪ ಸ್ಕೋರ್ ಮಾಡಕ್ ಆಗ್ತಾ ಇಲ್ಲ. ಆದ್ರಿಂದಲೇ ಅವ್ರು ಮ್ಯಾಚಸ್ ಸೋಲ್ತಾ ಇದಾರೆ. ಇವತ್ತು ನೋಡೋಣ ಯಾವ ತರ ಆಡ್ತಾರೆ ಅಂತ. ಬಟ್ GTನೂ ಅಷ್ಟೇ ಸೇಮ್ 11 ಜೊತೆನೆ ಹೋಗ್ತಾರೆ ಅಂತ ಅನಿಸ್ತಾ ಇದೆ. ಈ GTಗಂತೂ ಇವತ್ತಿನ ಮ್ಯಾಚ್ ವಿನ್ ಆಗ್ಲೇಬೇಕು, ಇಲ್ಲಾಂದ್ರೆ ಅವ್ರ ಪ್ಲೇ ಆಫ್ಸ್ ಎಂಟ್ರಿ ಕೊಡಕ್ಕೆ ಕಷ್ಟ ಆಗ್ಬಿಡುತ್ತೆ. ಹೌದು, ಅವ್ರು ಆಡಿರೋ 6 ಮ್ಯಾಚಸ್ ಅಲ್ಲಿ 3 ಮ್ಯಾಚಸ್ ವಿನ್ ಆಗಿರೋದು ಅಷ್ಟೇ. ಬಟ್ ಇವತ್ತೇನಾದ್ರು ಸೋತ್ಬಿಟ್ರೆ 7-3 ಆಗ್ಬಿಡುತ್ತೆ, ನೆಕ್ಸ್ಟ್ ಕಷ್ಟ ಆಗ್ಬಿಡುತ್ತೆ. ಆದ್ರಿಂದ GTನೂ ವಿನ್ ಆಗಕ್ಕೆ ನೋಡ್ತಾ ಇರ್ತದೆ. RCB ಸೇಫ್ ಪ್ಲೇಸ್ ನ ನೋಡ್ತಾ ಇರುತ್ತೆ. ಇವತ್ತೇನಾದ್ರೂ ಮ್ಯಾಚ್ ವಿನ್ ಆಗ್ಬಿಟ್ರೆ ಒಂಚೂರು ಇನ್ನೂ ಹತ್ರ ಆಗ್ತಾರೆ ಪ್ಲೇ ಆಫ್ಸ್ ಗೆ. ಆದ್ರಿಂದ RCBನೂ ಬಿಟ್ಕೊಳಕ್ ರೆಡಿ ಇರಲ್ಲ, ವಿನ್ ಆಗ್ಲೇಬೇಕು ಅಂತ ನೋಡ್ತಾ ಇರುತ್ತೆ. ಯಾವ್ದೇ ಟೀಮು ಬಿಟ್ಕೊಳಕ್ ರೆಡಿ ಇರಲ್ಲ. ಒಂಥರ ಈಕ್ವಲ್ ಪೈಪೋಟಿ ಇರುತ್ತೆ. ಮತ್ತೆ ಸ್ಟಾಟ್ಸ್ ಅದೇ ತರ ಹೇಳ್ತಾ ಇದೆ. ಆದ್ರಿಂದ ಇವತ್ತು ಅಷ್ಟೇ ಒಂಥರ ಮಜಾ ಬರ್ಲಿ ಮ್ಯಾಚು, ಕೊನೆ ತನಕ ಹೋಗ್ಲಿ. ಎಂಡ್ ಆಗ್ಲಿ ಒನ್ ಸೈಡೆಡ್ ಆಗೋದ್ ಬೇಡ, ಯಾರೇ ವಿನ್ ಆಗ್ಲಿ ಒನ್ ಸೈಡೆಡ್ ಆಗೋದ್ ಬೇಡ. ಯಾಕಂದ್ರೆ ಒನ್ ಸೈಡೆಡ್ ಆಗ್ಬಿಟ್ರೆ ನೋಡಕ್ಕೂ ಮ್ಯಾಚ್ ಇಂಟ್ರೆಸ್ಟ್ ಇರಲ್ಲ. ಆದ್ರಿಂದ ಒಂಥರ ಈಕ್ವಲ್ ಪೈಪೋಟಿಯಿಂದ ಇರ್ಲಿ, ಒಂಥರ ಎಂಡ್ ತನಕ ಇರ್ಲಿ, ಎಡ್ಜ್ ಆಫ್ ದ ಸೀಟ್ ಅಲ್ಲಿ ಕೂತ್ಕೊಂಡು ನೋಡೋ ಮ್ಯಾಚ್ ಆಗ್ಬೇಕು. ಮತ್ತೆ ಇವತ್ತು ಪ್ರಿಡಿಕ್ಷನ್ ಮಾಡೋಣ ಯಾವ ಟೀಮ್ ವಿನ್ ಆಗುತ್ತೆ ಅಂತ. ನೋಡಿ, RCB ಅಂತೂ ಸಾಕಷ್ಟು ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. GTನೂ ಅಷ್ಟೇ ಸಾಕಷ್ಟು ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಬಟ್ ಅವ್ರ ಕಡೆ ಇನ್ಕನ್ಸಿಸ್ಟೆನ್ಸಿ ಅನ್ನೋದು ಕಾಡ್ತಾ ಇದೆ. ಆದ್ರಿಂದ ನಂಗೆ ಏನ್ ಅನಿಸ್ತಾ ಇದೆ ಅಂದ್ರೆ ಇವತ್ತು ಅಷ್ಟೇ RCB ವಿನ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಇದು ಇವತ್ತಿನ ಮ್ಯಾಚ್ ಪ್ರಿವ್ಯೂ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಅನಿಸಿಕೆ ಯಾರು ವಿನ್ ಆಗ್ಬೋದು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಯು ಗಾಯ್ಸ್ ಟೇಕ್ ಕೇರ್, ಬಾಯ್.